ನಮಸ್ಕಾರ ವೀಕ್ಷಕರೇ, ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂದಿನ ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ಮರದ ಮೇಲೆ ಬೆಳೆಯುತ್ತದೆ? ಆಪ್ಷನ್ ಎ ತೊಂಡೆಕಾಯಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಬೆಂಡೆಕಾಯಿ, ಆಪ್ಷನ್ ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆಕಾಯಿ. ಎರಡನೆಯ ಪ್ರಶ್ನೆ, ಲವಂಗ ಜೊತೆ ಏಲಕ್ಕಿ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಒತ್ತಡ ಕಡಿಮೆ, ಆಪ್ಷನ್ ಸಿ ಬಾಯಿಯ ಆರೋಗ್ಯ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 3, ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುತ್ತದೆ? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಪ್ರಶ್ನೆ ಸಂಖ್ಯೆ 4, ವರಿಸೆಲ್ಲಾ ವೈರಸ್ನಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಚಿಕನ್ ಫಾಕ್ಸ್, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಚಿಕನ್ ಫಾಕ್ಸ್. ಪ್ರಶ್ನೆ ಸಂಖ್ಯೆ 5, ಫ್ರಾನ್ಸ್ ದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ರೂಪಾಯಿ, ಆಪ್ಷನ್ ಬಿ ಡಾಲರ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ಯೂರೋ. ಸರಿಯಾದ ಉತ್ತರ ಆಪ್ಷನ್ ಡಿ ಯೂರೋ. ಪ್ರಶ್ನೆ ಸಂಖ್ಯೆ 6, ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣು ತಿನ್ನಬಾರದು? ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ, ಆಪ್ಷನ್ ಬಿ ಹಲ್ಲಿನ ಸಮಸ್ಯೆ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಪಿತ್ತಕೋಶದ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ ಮತ್ತು ಆಪ್ಷನ್ ಡಿ ಪಿತ್ತಕೋಶದ ಸಮಸ್ಯೆ. ಪ್ರಶ್ನೆ ಸಂಖ್ಯೆ 8, ತಲೆ ಕೂದಲು ಬೆಳ್ಳಗಾಗಲು ಮುಖ್ಯ ಕಾರಣ ಯಾವುದು? ಆಪ್ಷನ್ ಎ ಒತ್ತಡ, ಆಪ್ಷನ್ ಬಿ ಆನುವಂಶೀಯತೆ, ಆಪ್ಷನ್ ಸಿ ವಿಟಮಿನ್ ಕೊರತೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 9, ಗಂಡಸರು ಪರ್ಸ್ನಲ್ಲಿ ಈ ವಸ್ತು ಇಟ್ಟುಕೊಂಡರೆ ಹಣದ ಲಾಭ ಹೆಚ್ಚಾಗುತ್ತದೆ? ಆಪ್ಷನ್ ಎ ಅರಳಿ ಎಲೆ, ಆಪ್ಷನ್ ಬಿ ಹರಿದ ನೋಟು, ಆಪ್ಷನ್ ಸಿ ಗೋಮತಿ ಚಕ್ರ, ಆಪ್ಷನ್ ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಎ ಅರಳಿ ಎಲೆ ಮತ್ತು ಆಪ್ಷನ್ ಸಿ ಗೋಮತಿ ಚಕ್ರ. ಪ್ರಶ್ನೆ ಸಂಖ್ಯೆ 10, ಉರಿ ಮೂತ್ರ ಬರಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಮೆಡಿಸನ್ ಸೇವನೆ, ಆಪ್ಷನ್ ಬಿ ಬಿಸಿ ನೀರು ಸೇವನೆ, ಆಪ್ಷನ್ ಸಿ ಕಡಿಮೆ ನೀರು ಸೇವನೆ, ಆಪ್ಷನ್ ಡಿ ತಣ್ಣೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ನೀರು ಸೇವನೆ. ಪ್ರಶ್ನೆ ಸಂಖ್ಯೆ 11, ಯಾವ ದೇಶದಲ್ಲಿ ಅತಿ ಹೆಚ್ಚು ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜಪಾನ್,
ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.